ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ಫೇವ್ರೇಟ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಈ ಲುಕ್ನ ಯೂಶಲಿ ನಾನು ಫೆಸ್ಟಿವಲ್, ಮ್ಯಾರೇಜ್ ಮತ್ತು ಯಾವುದೇ ಟ್ರೆಡಿಷನಲ್ ವೇರ್ ಹಾಕೊಂಡ್ರು ಕೂಡ ಐ ಟ್ರೈ ಟು ಡೂ ದಿಸ್. ಯಾಕಂದರೆ ತುಂಬಾ ಈಸಿ, ಹಾಗೆ ಟೈಮ್ ಕನ್ಸ್ಯೂಮಿಂಗ್ ಅಲ್ಲ. ಸೊ ಈ ಲುಕ್ ನಿಮ್ಗೆ ಏನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನ್ಸಿದ್ರೆ ನೀವು ಕೂಡ ಯಾವುದಾದ್ರೂ ಒಂದು ಫೆಸ್ಟಿವಲ್ಗೆ ಸೇಮ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ನೀವೇನಾದರೂ ಕ್ರಿಯೇಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಗ್ತಾ ನಾನು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಹೇಳ್ತಾ ಇರ್ತೀನಿ. ಸೊ ಮೇಕಪ್ ಹೇಗೆ ಮಾಡಬೇಕು, ಬೇಸ್ ಯಾವ ಥರ ಹಾಕೋಬೇಕು ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ನನ್ನ ಮೇಕಪ್ ಯಾವಾಗಲೂ ಸ್ಕಿನ್ ಕೇರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಕಿನ್ ಕೇರ್ ಬಗ್ಗೆ ನಾನಿಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಅದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವೇನಾದರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಟು ಚೆಕ್ ಇಟ್ ಔಟ್. ಆ ವಿಡಿಯೋದಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಇನ್ಕ್ಲೂಡ್ ಮಾಡಿಲ್ವೋ ಆ ಎಲ್ಲ ಪ್ರಾಡಕ್ಟ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಸ್ಕಿನ್ ಕೇರ್ಗೆ ಹೊಸ ಒಂದು ಲಿಕ್ವಿಡ್ನ ಆ್ಯಡ್ ಮಾಡಿದ್ದೀನಿ. ಅದು ಯಾವುದು ಅಂದರೆ ಈ BHA ಪವರ್ಡ್ ಲಿಕ್ವಿಡ್. ಯೂಶಲಾಗಿ ನಾನು ಇದನ್ನು ನೈಟ್ ಟೈಮ್ ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡಿದಾಗ ಸನ್ಸ್ಕ್ರೀನ್ ಈಸ್ ಮಸ್ಟ್. ನಾನು ಮೇಕಪ್ ಮಾಡಿದಾಗ ಕೂಡ ನಾನು ಈ ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಇದನ್ನು ಅಪ್ಲೈ ಮಾಡಿದಾಗ ಒಂದು ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಅದ್ರ ಮೇಲೆ ನಾನು ಏನಾದರೂ ಮೇಕಪ್ ಮಾಡಿದ್ರೆ ತುಂಬಾ ನ್ಯಾಚುರಲ್ ಅಂತ ಅನ್ಸುತ್ತೆ. ಸೊ ಐ ಆಮ್ ಯೂಸಿಂಗ್ ದಿಸ್. ಸೊ ಫೈನಲಿ ಸ್ಕಿನ್ ಕೇರ್ ಡನ್. ನೀವು ನೋಡ್ತಾ ಇರ್ಬೋದು ಆಗಲೇ ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಬಂದಿದೆ ಅಂತ. ಇದಕ್ಕೆ ನಂಗೆ ಯಾವಾಗಲೂ ಸ್ಕಿನ್ ಕೇರ್ ಮಾಡಿ ಮೇಕಪ್ ಮಾಡೋದು ತುಂಬಾ ಇಷ್ಟ. ಆ್ಯಂಡ್ ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಯಾಕಂದರೆ ಇದೇ ಥರ ನಾನು ಮಾತಾಡ್ಕೊಂಡು ಮೇಕಪ್ ತೋರಿಸ್ಕೊಂಡು ಹೋದರೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಆ್ಯಂಡ್ ಐ ರಿಯಲಿ ಡಸಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಾಯ್ಸ್ ಓವರ್. ಸ್ಕಿನ್ ಕೇರ್ ಮುಗಿಸಿದ ತಕ್ಷಣ ನಾನು ಯೂಸ್ ಮಾಡ್ತಾ ಇರೋದು ಹೈಲೈಟಿಂಗ್ ಪ್ರೈಮರ್. ಬ್ರ್ಯಾಂಡ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ. ಇಟ್ ಕಾಸ್ಟ್ ಯು ಅರೌಂಡ್ 300 rupees. ಇದು ಬಿಗಿನರ್ ಫ್ರೆಂಡ್ಲಿ ಹಾಗೆ ಪಾಕೆಟ್ ಫ್ರೆಂಡ್ಲಿ ಟು. ಇಲ್ಲ ನಿಮಗೆ ಇನ್ನೂ ಅಡ್ವಾನ್ಸ್ ಪ್ರೈಮರ್ ಬೇಕು ಅಂದರೆ ಗೋ ಫಾರ್ ಬ್ಲೂ ಹೆವನ್, ಎವ್ರಿ ಮೇಕಪ್ ಆರ್ಟಿಸ್ಟ್ ಫೇವ್ರೇಟ್. ಇದು HD ಮೇಕಪ್ ಲುಕ್ನ ಕೊಡುತ್ತೆ. ಹಾಗೆ ಇಟ್ಸ್ ಆಯಿಲ್ ಫ್ರೀ ಟು. ಇದು ಪ್ರೈಸ್ ಬಂದ್ಬಿಟ್ಟು 200 rupees. ಆ್ಯಂಡ್ ಇದು ಕೂಡ ಪಾಕೆಟ್ ಫ್ರೆಂಡ್ಲಿ. ಇದು ಎಲ್ರಿಗೂ ಗೊತ್ತಿರೋದೆ, ಆದರೂ ಹೇಳ್ತಾ ಇದ್ದೀನಿ. ಯು ಶುಡ್ ಆಲ್ವೇಸ್ ಟ್ರೀಟ್ ಯುವರ್ ನೆಕ್ ಆಸ್ ಅ ಪಾರ್ಟ್ ಆಫ್ ಯುವರ್ ಫೇಸ್. ಸೊ ಪ್ರೈಮರ್ನ ಬೋತ್ ನಿಮ್ಮ ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡಿ. ನೀವೇನಾದರೂ ಡೀಪ್ ನೆಕ್, ಸ್ಲೀವ್ಲೆಸ್ ಡ್ರೆಸ್ ಅಥವಾ ಬ್ಲೌಸ್ನ ಹಾಕೋತಾ ಇದ್ರೆ ಬೆಟರ್ ಟು ಅಪ್ಲೈ ಮೇಕಪ್ ದೇರ್ ಟು. ಇಲ್ಲಾಂದರೆ ನೋಡೋಕೆ ತುಂಬಾ ಅನಿವನಾಗಿ ಕಾಣಿಸ್ತಾ ಇರುತ್ತೆ. ಲೈಕ್ ಫೇಸೇ ಬೇರೆ ಕಲರು, ನೆಕ್ಕೆ ಬೇರೆ ಕಲರ್ ಥರ ಕಾಣಿಸ್ತಾ ಇರುತ್ತೆ. ಪ್ರೈಮರ್ ಅಪ್ಲೈ ಮಾಡಿದ್ಮೇಲೆ ಅಟ್ಲೀಸ್ಟ್ 6 to 8 minutes ಆದರೂ ಟೈಮ್ ಕೊಡಿ ಪ್ರೈಮರ್ಗೆ ಸೆಟ್ ಆಗೋಕ್ಕೆ. ಈ ಥರ ಟೈಮ್ ಕೊಡೋದ್ರಿಂದ ಬೇಸ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಹಾಗೆ ನಿಮ್ಮ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಕನ್ಸಿಲರ್ ಇನ್ ದ ಶೇಡ್ ಸ್ಯಾಂಡ್ ಸೇಬಲ್. ಇದು ಕೂಡ ಸ್ವಿಸ್ ಬ್ಯೂಟಿಯಿಂದ. ಪ್ರೈಸ್ ಬಂದ್ಬಿಟ್ಟು 186 rupees. ನಾನು ಕನ್ಸಿಲರಿಂದ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಡಾರ್ಕ್ ಸರ್ಕಲ್ಸ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ, ವಿಚ್ ಆರ್ ಡಾರ್ಕರ್ ದೆನ್ ಮೈ ಹೇರ್ಸ್, ಆಲ್ಸೋ ಅರೌಂಡ್ ಮೈ ಮೌತ್. ಟ್ರಸ್ಟ್ ಮೀ, ಈ ಕನ್ಸಿಲರ್ನಂತೂ ನಾನು ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ದ ಬೆಸ್ಟ್ ಕನ್ಸಿಲರ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಇಗ್ನೋರ್ ಮಾಡೋದು ಅಥವಾ ಮರ್ತೋಗ್ಬಿಡೋದೇನು ಅಂದ್ರೆ ಕನ್ಸಿಲರ್ ಹಾಕಬೇಕಾದ್ರೆ ಕಣ್ ಮೇಲೆ ಹಾಕೋದನ್ನ ಮರ್ತೋಗ್ಬಿಡ್ತೀರಿ. ಈ ಥರ ಕಣ್ ಮೇಲೆ ಕನ್ಸಿಲರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಐ ಮೇಕಪ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕನ್ಸಿಲರ್ ಆದ್ಮೇಲೆ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಪರ್ಸನಲಿ ನಾನು ಫೌಂಡೇಶನ್ ಫ್ಯಾನ್ ಅಲ್ಲ. ನನ್ನ ಹತ್ರ ಇರೋ ಪ್ರಾಡಕ್ಟ್ ಖಾಲಿ ಆಗೋಕ್ಕೆ ಮೋರ್ ದೆನ್ 5 to 6 years ತಗೊಳುತ್ತೆ ಅನ್ಸುತ್ತೆ. ನಾನು ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಬಂದ್ಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು 3-in-1 ಫೌಂಡೇಶನ್. ಇದರಲ್ಲಿ ಫೌಂಡೇಶನ್ ಜೊತೆ ಮಾಯ್ಶ್ಚರೈಸರ್ ಅಂಡ್ ಕನ್ಸಿಲರ್ ಕೂಡ ಇರುತ್ತೆ. ನೀವು ಬೇಕು ಅಂದ್ರೆ ಈ 2 ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು 1000 rupees. ಈ ಬ್ರಷ್ ಬಗ್ಗೆ ಅಂತೂ ಮಾತಾಡಲೇಬೇಕು. ದಿಸ್ ಇಸ್ ಮೈ ಫೇವ್ರೇಟ್ 4-in-1 ಮಾಸ್ಕ್ ಬ್ರಷ್. ಐ ಆಮ್ ಇನ್ ಲವ್ ವಿತ್ ಇಟ್. ನಂಗೆ ಪರ್ಸನಲಿ ಜಾಸ್ತಿ ಬ್ರಷ್ ಇಟ್ಕೊಳ್ಳೋಕೆ ಅಷ್ಟು ಇಷ್ಟ ಆಗಲ್ಲ. ಇಟ್ಕೊಂಡ್ರು ಕೂಡ ನಾನು ಎಲ್ಲಿಟ್ಟಿರ್ತೀನಿ ಅಂತ ಕೂಡ ಮರ್ತೋಗ್ಬಿಟ್ಟಿರ್ತೀನಿ. ನೀವು ಒಂದೊಂಥರ ಮರುಗುಳಿ ಆಗಿದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಬ್ರಷ್ ಫಾರ್ ಯು. ಬೆಸ್ಟ್ ಬಿಗಿನರ್ ಫ್ರೆಂಡ್ಲಿ. ಪ್ಯಾಲೆಟ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ. ನಂಗೆ ಇದರಲ್ಲಿ ಬ್ರೌನ್ ಶೇಡ್ ತುಂಬಾ ಇಷ್ಟ ಆಗುತ್ತೆ. ಸೊ ಐ ಆಮ್ ಯೂಸಿಂಗ್ ಇಟ್. ಹಾಗೆ ಇವತ್ತು ಸ್ಮೋಕಿ ಐಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಐ ಮೇಕಪ್ನ ನ್ಯೂಡಾಗಿ ಇಡೋಣ ಅಂತ ಹೇಳಿ ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ 2 ಥರ ಕಾಜಲ್ ಬೇಕಾಗುತ್ತೆ. ಒಂದು ಸ್ಮರ್ಜ್ ಪ್ರೂಫ್, ಇನ್ನೊಂದು ನಾರ್ಮಲ್ ಕಾಜಲ್. ಸ್ಮರ್ಜ್ ಪ್ರೂಫ್ಗೆ ನಾನು ರಿನೇ ಅವ್ರ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಸ್ ಬಂದ್ಬಿಟ್ಟು 347. ಇನ್ನೊಂದು ಸ್ವಿಸ್ ಬ್ಯೂಟಿ ಅವ್ರದ್ದು ನಾರ್ಮಲ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ವಿಸ್ ಬ್ಯೂಟಿ ಕಾಜಲಿಂದ ಐಲೈನರ್ನ ಹಾಕೋತಾ ಇದ್ದೀನಿ. ಇದನ್ನು ಸ್ಮಾಲ್ ಬ್ರಷಿಂದ ಸ್ಮರ್ಜ್ ಮಾಡ್ಕೋತೀನಿ. ಆ್ಯಂಡ್ ಲಾಸ್ಟಲ್ಲಿ ರಿನೇ ಕಾಜಲಿನ ಇನ್ನೊಂದ್ಸರಿ ಐಲೈನರ್ನ ಬರ್ಕೋತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಡಾರ್ಕರ್. ನಾನು ನಾರ್ಮಲಾಗಿ ಕಾಜಲ್ ಹಾಕಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಕಾಜಲ್ನ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಹಾಕಿ ಮೇಕಪ್ ವಿಡಿಯೋಸ್ ಎಲ್ಲ ಮಾಡಲ್ಲ. ಅಂದರೆ ನನ್ನ ಮಿರರ್ ಯಾವಾಗಲೂ ಲೆಫ್ಟ್ ಸೈಡ್ ಇರೋದ್ರಿಂದ ಆ ಕಡೆ ನೋಡಿಕೊಂಡು ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್ ದ ಸೆಟಪ್. ನಿಮ್ಗೇನಾದರೂ ಯಾವುದಾದ್ರೂ ಸ್ಮಾಲ್ ಮಿರರ್ ಚೆನ್ನಾಗಿರೋದು ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಲಿಂಕ್ ಹಾಕಬೇಡಿ, ಬಿಕಾಸ್ ಅದು ವರ್ಕ್ ಆಗಲ್ಲ. ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೊಟ್ಟಿರ್ತೀನಿ, ಅಲ್ಲಿ ಲಿಂಕ್ನ ಸೆಂಡ್ ಮಾಡಿ. ಬ್ಲಷ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಕೆಫಿನ್ ಅವ್ರದ್ದು ಇನ್ ದ ಶೇಡ್ ಪಿಂಕ್. ಪ್ರೈಸ್ ಬಂದ್ಬಿಟ್ಟು 449 rupees. ಬ್ಲಷ್ ಹಾಕ್ಬೇಕಾದ್ರೆ ಒಂದು ಟಿಪ್ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಖುಷಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಬ್ಲಷ್ ಹಾಕ್ಬೇಕಾದ್ರೆ ಪ್ಲೀಸ್ ಸ್ಮೈಲ್ ಮಾಡಿ. ಯಾಕಂದರೆ ಬ್ಲೆಂಡ್ ಮಾಡಬೇಕಾದ್ರೂ ಅದು ನಮ್ಗೆ ತುಂಬ ಈಸಿ ಆಗುತ್ತೆ. ಈ ಸ್ಟೆಪ್ಸ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಿಮ್ಮ ಸೆಟ್ಟಿಂಗ್ ಪೌಡರಿಂದ ಮೇಕಪ್ನ ಸೆಟ್ ಮಾಡಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಕಾಂಪ್ಯಾಕ್ಟ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ. ಇಟ್ ಕಾಸ್ಟ್ ಅರೌಂಡ್ 327 rupees.
ಆಗ್ಲೇ ಐ ಮೇಕಪ್ ಮಾಡಬೇಕಾದ್ರೆ ಒಂದೇ ಒಂದು ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟಿದ್ದೆ, ದಟ್ ಈಸ್ ಮಸ್ಕಾರಾ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಮಸ್ಕಾರಾ ಬಂದ್ಬಿಟ್ಟು ಸ್ಕೈ ಐ ಮಸ್ಕಾರಾ. ಪ್ರೈಸ್ ಇಸ್ 519 rupees. ತುಂಬಾ ಚೆನ್ನಾಗಿದೆ ಇದು. ನಮ್ಮ ಐ ಲ್ಯಾಶಸ್ಗೆ ವಾಲ್ಯೂಮ್ ಕೂಡ ಕೊಡುತ್ತೆ. ಬೆಟರ್ ರಿಸಲ್ಟ್ಸ್ಗೆ ಡಬಲ್ ಕೋಟ್ನ ಅಪ್ಲೈ ಮಾಡಿ, ಬಟ್ ರಿಮೂವ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಡಬಲ್ ಕ್ಲೆನ್ಸ್ ಮಾಡಿನೇ ರಿಮೂವ್ ಮಾಡಿ. ಬಿಕಾಸ್ ವಾಟರ್ ಪ್ರೂಫ್ ಮಸ್ಕಾರಾಗಳೆಲ್ಲನೂ ಇದೇ ಪ್ರಾಬ್ಲಮ್. ಫೋರ್ಸ್ಫುಲ್ಲಾಗಿ ರಿಮೂವ್ ಮಾಡಿದ್ರೆ ರೆಪೆಗಳೆಲ್ಲ ಕೈಯಲ್ಲಿರುತ್ತೆ. ನೆಕ್ಸ್ಟು ಫೈನಲ್ ಟಚ್ ಆಗಿ ಐ ಹ್ಯಾಡೆಡ್ ಹೈಲೈಟರ್. ಇದು ಕೂಡ ಸ್ವಿಸ್ ಬ್ಯೂಟಿ ಇದೆ. ಪ್ರೈಸ್ ಬಂದ್ಬಿಟ್ಟು 299 rupees. ಒಂದು ವಿಷಯ ನಾನು ಕ್ಲಿಯರ್ ಮಾಡಿಬಿಡ್ತೀನಿ, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಂಗೆ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ. ಅದಷ್ಟೇ ಅಲ್ಲದೆ ಪಾಕೆಟ್ ಫ್ರೆಂಡ್ಲಿ ಮತ್ತು ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ. ನೀವೇನಾದರೂ ಲಿಪ್ ಲೈನನ್ನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಸ್ಟಾರ್ಟ್ ಯೂಸಿಂಗ್. ಡೆಫಿನೆಟ್ಲಿ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಇಯರ್ ಐಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರೌನ್ ಶೇಡ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 65 rupees. ಲಿಪ್ ಲೈನರ್ ಆದಮೇಲೆ ನಾನಿಲ್ಲಿ ಲಿಪ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡೆ ಲಿಪ್ಸ್ಟಿಕ್ನ ಹಾಕೋತಾ ಇದ್ದೀನಿ. ಇದು ಕೂಡ ಸ್ವಿಸ್ ಬ್ಯೂಟಿದು. ಪ್ರೈಸ್ ಬಂದ್ಬಿಟ್ಟು 337 rupees. ಬಟ್ ನಾನು ಇದನ್ನು ಬ್ರೌನ್ ಸ್ಕಿನ್ ಗರ್ಲ್ಸ್ಗೆ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಈ ಲಿಪ್ ಪ್ಯಾಲೆಟಲ್ಲಿ ಜಸ್ಟ್ ಎರಡೆರಡು ಕಲರ್ ಅಷ್ಟೇ ನಮ್ಮ ಶೇಡ್ಗೆ ಮ್ಯಾಚ್ ಆಗುತ್ತೆ. ಇನ್ನು ರೆಸ್ಟ್ ಆಫ್ ದ ಕಲರ್ಸ್ನ ಜಸ್ಟ್ ನಾವು ಬ್ಲಷ್ ಆಗಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು ಡಾರ್ಕ್ ಶೇಡ್ನ ಯೂಸ್ ಮಾಡಿದೆ, ಬಟ್ ಅದು ನಂಗೆ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ವೈಪ್ ಮಾಡಿಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದೇ ನನ್ನ ಹತ್ರ ಇನ್ನೊಂದು ಡಾರ್ಕ್ ಲಿಪ್ಸ್ಟಿಕ್ ಇತ್ತು, ಅದನ್ನು ಯೂಸ್ ಮಾಡಿದೆ. ಅದರದ್ದು ಶೇಡ್ ಬಂದ್ಬಿಟ್ಟು ಬರ್ಗ್ಯಾಂಡಿ. ಪ್ರೈಸ್ 171 rupees. ನಾವು ಫೈನಲಿ ಮೇಕಪ್ ಇಸ್ ಡನ್. ನಂಗೆ ಆ್ಯಕ್ಚುಲಿ ಸ್ಯಾರಿ ಡ್ರೇಪಿಂಗ್ ಬರಲ್ಲ, ಅದಕ್ಕೋಸ್ಕರ ನಾನು ಅಕ್ಕ ಹೆಲ್ಪ್ ತಗೋತಾ ಇದ್ದೀನಿ. ಇವಳು ಬರ್ತಾ ಇದ್ದಾಳೆ, ಸೊ ಬೇಗ ಸ್ಯಾರಿ ಡ್ರೇಪಿಂಗ್ ಮಾಡಿ ರೆಡಿ ಆಗೋಣ. ಈಗ ನಾನು ಜ್ಯುವೆಲ್ರೀಸ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸರಿ ಆಕ್ಸೆಸರೀಸ್ ಎಲ್ಲ ಹಾಕೊಂಡ್ಮೇಲೆ ಐ ವಿಲ್ ಶೋ ಯು ಮೈ ಫೈನಲ್ ಲುಕ್. ಈ ತರ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.